ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಯೋಗ ಬಂಧುಗಳೇ, ವಿಶೇಷವಾಗಿ ಈ ವಿಷಯವನ್ನು ಯೋಗಾಸನ ಕ್ರೀಡೆಯ ವಿಭಾಗದಲ್ಲಿರ್ತಕ್ಕಂಥವ್ರಿಗೆ ನಾನು ತಲುಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಯೋಗಾಸನ ಸ್ಪರ್ಧೆ ಮುಕ್ತಾಯ ಆಗಿದೆ. ಮುಂದಿನ ಹಂತ ರಾಜ್ಯ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ಪನ್ನು ನಡೆಸ್ತಕ್ಕಂಥದ್ದು. ಇದೇ ತಿಂಗಳು ಅಂದರೆ ಆಗಸ್ಟ್ 22, 23 ಮತ್ತು 24ರಂದು ರಾಜ್ಯ ಯೋಗಾಸನ ಚಾಂಪಿಯನ್ಶಿಪ್, ಅದರ ಜೊತೆಯಲ್ಲೇ ಅಸ್ಮಿತೆ ಖೇಲೋ ಇಂಡಿಯಾ ಚಾಂಪಿಯನ್ಶಿಪ್ಪನ್ನು ಸಹ ನಾವು ಅದೇ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲಿ ಗೊತ್ತಾ? ಚಿತ್ರದುರ್ಗದಲ್ಲಿರ್ತಕ್ಕಂಥ ಮುರುಘಾ ಮಠದ ಒಳಭಾಗದ ಆವರಣದಲ್ಲಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಗಮನ ಇರಲಿ, 22ನೇ ತಾರೀಕು ಖೇಲೋ ಇಂಡಿಯಾ ಅಸ್ಮಿತೆ ಯೋಗಾಸನ ಚಾಂಪಿಯನ್ಶಿಪ್, ಅದಕ್ಕೆ ವಿಮೆನ್ಸ್ ಲೀಗ್ ಅಂತ ಕರೀತಾರೆ. ಅದರ ಜೊತೆಯಲ್ಲೇ ರಾಜ್ಯ ಯೋಗಾಸನ ಸ್ಪರ್ಧೆ, ಹಾಗೆ ರಾಷ್ಟ್ರೀಯ ಸ್ಪರ್ಧೆಗೆ ಏನು ನಾವು ತರಬೇತಿ ನೀಡ್ತೀವಲ್ಲ ಆ ತಂಡಕ್ಕೆ ಆಯ್ಕೆ ಮಾಡ್ತಕ್ಕಂಥದ್ದು ಸಹ ನಡೆಯುತ್ತೆ. ಬಂಧುಗಳೇ, ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಈಗ ನಾನು ರಾಜ್ಯ ಸ್ಪರ್ಧೆಯ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅದರ ಪೂರ್ಣ ವಿವರ ಮತ್ತು ಅದರ ಪೂರ್ಣ ಮಾಹಿತಿಯನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನಿಮಗೀಗ ಈ ಒಂದು ವಿಡಿಯೋ ಜೊತೆ ತಮಗೆ ನೀಡ್ತಾ ಇದ್ದೇನೆ. ನಾಳೆಯ ದಿನ ಅಸ್ಮಿತೆಯ ಏನು ಖೇಲೋ ಇಂಡಿಯಾ ವಿಮೆನ್ಸ್ ಲೀಗ್ ಅಂತ ಕರಿತೇವೆ, ಆ ಒಂದು ಸ್ಪರ್ಧೆಯ ಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಬಂಧುಗಳೇ, ನೀವೆಲ್ಲ ಸಿದ್ಧರಾಗಿದ್ದೀರಿ. ಈಗಾಗಲೇ ಸಮಯ ಮತ್ತು ದಿನಾಂಕ, ಈ ಪೂರ್ಣ ವಿವರವನ್ನು ನಿಮಗೀಗ ತಲುಪಿಸಿದ್ದೇನೆ. ತಮ್ಮ ಸಾಧನೆ ಏನಿದೆ ಅದನ್ನು ಹೊರಹಚ್ಚುವ ಕೆಲಸವನ್ನು ತಾವು ಆ ಒಂದು ಸ್ಪರ್ಧೆಯಲ್ಲಿ ಮಾಡಬೇಕು. ಇಲ್ಲಿ ಏನು ನಮ್ಮ ರಾಜ್ಯ ತರಬೇತಿಯ ತಂಡದಲ್ಲಿ ಆಯ್ಕೆ ಆಗ್ತಾರೆ, ಅವರು ಸೆಪ್ಟೆಂಬರ್ ತಿಂಗಳ 11, 12, 13 ನಮ್ಮ ಏನು ಛತ್ತೀಸ್ಗಢದಲ್ಲಿ ನಡೀತಾ ಇರತಕ್ಕಂಥ ರಾಷ್ಟ್ರೀಯ ಸ್ಪರ್ಧೆಗೆ ಆಯ್ಕೆ ಆಗ್ತಾರೆ. ಎರಡನೆಯ ತಂಡ ನಮ್ಮ ಏನು ತೆಲಂಗಾಣದಲ್ಲಿರ್ತಕ್ಕಂಥ ನಮ್ಮ ಏನು ಪೂರ್ಣವಾಗಿರ್ತಕ್ಕಂಥ ಅಲ್ಲಿಯ ಕಡಪ ಅನ್ನುವ ಸ್ಥಳದಲ್ಲಿ ನಮ್ಮ ಮತ್ತೊಂದು ರಾಷ್ಟ್ರೀಯ ಯೋಗಾಸನ ಸ್ಪರ್ಧೆ ನಡೆಯುತ್ತೆ. ಇನ್ನು ಮೂರನೆಯ ಒಂದು ಏನು ಸಬ್ ಜೂನಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಏನಿರುತ್ತೆ, ಆ ಸ್ಪರ್ಧೆ ನಮ್ಮ ಮಹಾರಾಷ್ಟ್ರದ ಒಂದು ರಾಜ್ಯದಲ್ಲಿ ನಡೀತಕ್ಕಂಥ ಸ್ಪರ್ಧೆ ಇರುತ್ತೆ. ಅದರ ಮಾಹಿತಿಯನ್ನು ಮುಂದೆ ನೀಡ್ತಾ ಬರ್ತಾನೆ. ಬಂಧುಗಳೇ, ಈಗ ನಿಮ್ಮ ಗಮನ ಪೂರ್ಣ ಸ್ಪರ್ಧೆ ಹತ್ರ ಗಮನ ಇರಲಿ. ಒಳ್ಳೆಯ ಅಭ್ಯಾಸಗಳನ್ನು, ಈ ಕ್ಯಾಟಗರಿಯಲ್ಲಿರ್ತಕ್ಕಂಥ ಆಸನಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಮ್ಮ ರಾಜ್ಯದ ಘನತೆಯನ್ನು ಮತ್ತು ನಮ್ಮ ರಾಜ್ಯಕ್ಕೆ ಹೆಚ್ಚು ಪದಕಗಳನ್ನು ಬರುವ ಹಾಗೆ ಮಾಡ್ತಕ್ಕಂಥ ವ್ಯವಸ್ಥೆ ತಮ್ಮದಾಗಿರಲಿ. ಕೇವಲ ಆಸನಗಳಿಗಷ್ಟೇ ತಾವು ಪ್ರಾಮುಖ್ಯತೆ ನೀಡಬಾರ್ದು. ಅದರ ಜೊತೆಯಲ್ಲಿ ತಮ್ಮ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳಿ, ನಿದ್ದೆಯನ್ನು ಚೆನ್ನಾಗಿ ಮಾಡಿ, ಸಾಧನೆಯ ಜೊತೆಯಲ್ಲೇ ನಿಮ್ಮ ಬೌದ್ಧಿಕವಾಗಿರ್ತಕ್ಕಂಥ ಬೆಳವಣಿಗೆಗೆ ಅದರ ಏನು ನಾವು ಕಾಂಪ್ಲಿಮೆಂಟ್ರಿ ಪೋಸ್ಚರ್ ಅಂತ ಕರಿತೇವೆ, ಅದನ್ನು ಕಡ್ಡಾಯವಾಗಿ ಮಾಡಿ. ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ನಮ್ಮ ಸಾಧನೆ ಇದ್ದರೆ ಅದಕ್ಕೆ ಪ್ಯಾರಲಲ್ ಆಗಿ, ಪೂರಕವಾಗಿ ತಾವು ಮತ್ತೊಂದು ವಿಭಾಗದಲ್ಲೂ ಸಹ ಈ ಕ್ಲಿಷ್ಟ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಕಂಪಲ್ಸರಿ ಮತ್ತು ಹಾಗೆ ಅಡ್ವಾನ್ಸ್ ಆಸನಗಳನ್ನು ಎರಡೂ ಕಡೆಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಇದು ನಿಮ್ಮ ಆರೋಗ್ಯದ ವರ್ಧನೆಗೆ ಅತ್ಯಂತ ಪೂರಕವಾಗಿ ನಿಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಪ್ರಚೋದನೆಯನ್ನು ಮಾಡ್ತಕ್ಕಂಥದ್ದು. ಎಲ್ಲ ಕ್ರೀಡಾಪಟುಗಳಲ್ಲಿ ಹಾಗೆ ತರಬೇತುದಾರರಲ್ಲಿ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಲ್ಲಿ ನಾನು ನಿವೇದನೆಯನ್ನು ಮಾಡ್ತೇನೆ. ಬಂಧುಗಳೇ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಪದಾಧಿಕಾರಿಗಳನ್ನಾಗ್ಬೋದು ಅಥವಾ ನಿಮ್ಮ ಜಿಲ್ಲಾ ಯೋಗಾಸನ ಕ್ರೀಡಾ ಸಂಸ್ಥೆಯ ಪದಾಧಿಕಾರಿಗಳನ್ನು ಯಾರನ್ನು ಬೇಕಾದರೂ ತಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೀಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ನಾಳೆ ಖೇಲೋ ಇಂಡಿಯಾ ಏನು ವಿಮೆನ್ಸ್ ಲೀಗ್ನ ಪೂರ್ಣ ಮಾಹಿತಿಯನ್ನು ನಿಮಗೆ ತಲುಪಿಸ್ತವೆ. ಅಲ್ಲಿವರೆಗೆ ನಿಮ್ಮ ಸಾಧನೆ ನಿರಂತರವಾಗಿ ನಡೀತಾ ಇರಲಿ. ಧನ್ಯವಾದ. ಶುಭ ದಿನ.